ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ರಾಜೇಶ್ ಪಾಯರಿ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ, ಆಲೂರು, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ಇವತ್ತಿನ ಸಸ್ಯ ಮಾಲಿಕೆಯಲ್ಲಿ ನಾನು ಶ್ರೀಗಂಧ ಅಥವಾ ಚಂದನ ಅಂತೇಳಿ ಹೇಳ್ತೀವಿ. ಈ ಗಿಡದ ಬಗ್ಗೆ ಒಂದಿಷ್ಟು ವಿವರಣೆಯನ್ನು ನೀಡಲಿಕ್ಕಿದ್ದೇನೆ. ಚಂದನ ಅಥವಾ ಈ ಸ್ಯಾಂಡಲ್ ಪ್ಲಾಂಟ್ ಇದು ಒಂದು ಉತ್ತಮವಾದಂತಹ ಒಂದು ಪಿತ್ತ ಶಾಮಕವಾಗಿದೆ ಅಂತ ಹೇಳಿದ್ರೆ ದೇಹಕ್ಕೆ ಒಂದು ಕೂಲಿಂಗ್ ಎಫೆಕ್ಟ್ ಅನ್ನು ಕೊಡುವಂತಹ ಪ್ಲಾಂಟ್ ಈ ಚಂದನ ಆಗಿದೆ. ಇದರ ಹಾರ್ಟ್ ವುಡ್ ಅನ್ನು ನಾವು ಮೇಜರ್ ಆಗಿ ನಮ್ಮ ಹಲವಾರು ಮೆಡಿಸಿನ್ಸ್ ಗಳನ್ನು ಯೂಸ್ ಮಾಡ್ತೀವಿ. ಹಾಗೆ ಇದರ ರೂಟ್ ಅನ್ನು ಸಹ ಹಲವಾರು ಮೆಡಿಸಿನ್ಸ್ ಗಳಲ್ಲಿ ಇದನ್ನ ಯೂಸ್ ಮಾಡ್ತೀವಿ. ಇದೊಂದು ಕಾಲಲ್ಲಿ ಬರ್ನಿಂಗು ಅಥವಾ ಮೈಯೆಲ್ಲ ಉರಿ ರೀತಿಯಲ್ಲಿ ಬರುವಂತದ್ದು ಅಂತಹ ಸಮಸ್ಯೆಗಳಲ್ಲಿ ಇದನ್ನ ಒಂದು ಕಷಾಯವನ್ನು ನೋಡಿದ್ರೆ ಅಥವಾ ಚಂದನಾದಿ ಕಷಾಯ ಅಂತ ಹೇಳಿ ಮಾರ್ಕೆಟ್ ನಲ್ಲೂ ಸಹ ಲಭ್ಯವಿದೆ. ಆ ಚಂದನದ ಈ ಗಿಡದ ಕಷಾಯವನ್ನು ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಜಾಸ್ತಿ ಇರುವಂತಹ ಉಷ್ಣತೆಯನ್ನ ಕಡಿಮೆ ಮಾಡಲಿಕ್ಕೆ ಇದು ಬಹಳಷ್ಟು ಸಹಕಾರಿ. ಅದಲ್ಲದೆ ಇದರ ಎಲೆಯನ್ನ ನಾವು ಚಟ್ನಿ ರೂಪದಲ್ಲಿ ಸೇವನೆ ಮಾಡಿದ್ರೆ ಪದೇ ಪದೇ ಆಗುವಂತಹ ಚರ್ಮದ ಸಂಬಂಧಿ ಸಮಸ್ಯೆಗಳು ಲೈಕ್ ಅರ್ಟಿಕೇರಿಯಾ ರ್ಯಾಷಸ್ ಇರ್ಬೋದು ಅಥವಾ ಸಣ್ಣ ಕಜ್ಜಿ ರೀತಿಯ ಸ್ಕೆಬಿಸ್ಗಳು ಆಗ್ತಾ ಇರುವಂಥದ್ದು ಇರ್ಬೋದು, ಅದನ್ನ ನಿವಾರಣೆ ಮಾಡಲಿಕ್ಕೆ ಈ ಚಂದನದ ಕಷಾಯ ಅಥವಾ ಇದರ ಎಲೆಯ ಚಟ್ನಿ ಅಥವಾ ಇದರ ಎಲೆಯ ತಂಬಳಿಯ ಮುಖೇನ ನಾವು ಆಹಾರದಲ್ಲಿ ಸೇವನೆ ಮಾಡ್ತಾ ಹೋದ್ರೆ ಅದರಿಂದ ದೂರ ಆಗ್ಲಿಕ್ಕೆ ಇದು ಬಹಳಷ್ಟು ಸಹಕಾರಿ ಆಗ್ತದೆ. ಹಾಗೆ ಇದರಲ್ಲಿ ಮೆಗ್ನೀಷಿಯಂ ಅನ್ನುವಂಥದ್ದು ಹೇರಳವಾಗಿರ್ತದೆ. ಇದು ಸಹ ಆರೋಗ್ಯಕ್ಕೆ ಹಾಗೆ BP-ಯನ್ನು ಸಹ ಕಂಟ್ರೋಲ್ ಮಾಡಲಿಕ್ಕೆ ಬಹಳಷ್ಟು ಸಹಕಾರಿಯಾಗುತ್ತೆ. ಉತ್ತಮವಾದ ಮೈಂಡ್ ರಿಲ್ಯಾಕ್ಸೇಷನ್ಸ್ ಕೂಡ ಅಂದರೆ ಸ್ಟ್ರೆಸ್ಸನ್ನು ಕಡಿಮೆ ಮಾಡಲಿಕ್ಕೂ ಸಹ ಈ ಚಂದನ ಬಹಳಷ್ಟು ಶ್ರೇಷ್ಠವಾದ ದ್ರವ್ಯವಾಗಿದೆ. ಸೊ ಇದನ್ನು ನಿಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಯಾವುದೋ ಮುಖೇನ ಚಟ್ನಿ ಮುಖೇನ ಇರ್ಬೋದು, ತಂಬುಳಿಯ ಮುಖೇನ ಇರ್ಬೋದು, ಪ್ರತಿನಿತ್ಯ ಈ ಉಷ್ಣ ಕಾಲದಲ್ಲಂತೂ ಬಹಳಷ್ಟು ಸಹಕಾರಿಯಾಗಿರುವಂತಹ ಈ ಒಂದು ಪ್ಲಾಂಟ್ ಇದು ಚಂದನ ಪ್ಲಾಂಟ್. ಇದನ್ನ ಖಂಡಿತವಾಗ್ಲೂ ನೀವು ಯೂಸ್ ಮಾಡಿ ಅಂತ ಹೇಳ್ತಾ ನಮಸ್ತೆ.